ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ಮೂರು ವಿಷಯ ಮರಿಬಾರದು. ಇವತ್ತು ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳ್ತೀನಿ. ಪಶು, ಪಶುಪತಿ, ಇವೆರಡು ಏನು? ಪಶು ಅಂದ್ರೆ ಆಧ್ಯಾತ್ಮಿಕದಲ್ಲಿ ಅನ್ರಿಯಲೈಸ್ಡ್ ಸೋಲ್ ಅಂತ ಅರ್ಥ. ಪಶುಪತಿ ಅಂದ್ರೆ ರಿಯಲೈಸ್ಡ್ ಸೋಲ್. ಒಂದು ವಿಷಯ ನಾವು ತುಂಬಾ ಕ್ಲಿಯರ್ ಆಗಿ ತಿಳಿಸ್ಕೋಬೇಕು. ಏನು ಅಂದ್ರೆ, ಆತ್ಮಗೆ ಪ್ರತಿಯೊಂದು ಗೊತ್ತು ಅನ್ನೋದು ಕರೆಕ್ಟ್ ಅಲ್ಲ. ಚಿಕ್ಕ ಮಗು ಇದಾನೋ, ಸಣ್ಣ ಮಕ್ಕಳು, ಅವ್ರಿಗೆಲ್ಲ ಗೊತ್ತಿಲ್ಲ. ದೊಡ್ಡವರಾದ್ಮೇಲೆ, ಎಷ್ಟೋ ಅನುಭವಗಳಾದ್ಮೇಲೆ ಪ್ರಾಪಂಚಿಕ ಜ್ಞಾನ ಅವ್ರಿಗೆ ಗೊತ್ತಾಗುತ್ತದೆ. ಆ ಥರ ಒಬ್ಬ ಪೂರ್ಣಾತ್ಮದಿಂದ ಒಬ್ಬ ಅಂಶಾತ್ಮ ಅಂದ್ರೆ ಪಶು ಅನ್ನೋದು ಸೃಷ್ಟಿಯಾಗುತ್ತೆ. ಎಷ್ಟೋ ಜನ್ಮಗಳು ತಗೋಬೇಕು. ಆ ಜನ್ಮಗಳು ತಗೊಳ್ತಾ ಒಂದು ಜನ್ಮದಲ್ಲಿ ಎಷ್ಟೋ ವಿಷಯಗಳು ಕಲಿತಾ 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 ಅನುಭವಗಳು ಪಡಿತಾ 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 ನಿಧಾನಕ್ಕೆ ಒಂದೊಂದು ಚಕ್ರವನ್ನು ದಾಟ್ತಾ ದಾಟ್ತಾ ಕೊನೆಗೆ ಯಾವಾಗ ಆಜ್ಞಾಚಕ್ರಕ್ಕೆ ಬರುತ್ತೋ, ಆ ಆತ್ಮಸ್ಥಿತಿ ಅನ್ನೋದು ಕರ್ಮಗಳು ದಾಟಿದ್ರೆ ದೇ ಬಿಕಮ್ ಲಿಮಿಟ್ಲೆಸ್ ಸೋಲ್, ಅನ್ಲಿಮಿಟೆಡ್. ಪಶುಗಳಿಗೆ ಪಶುಪತಿ ದಾರಿ ಊಟ ಅನ್ನೋದು ಮೊಟ್ಟ ಮೊದಲನೇದಾಗಿ ಈ ವಿಶುದ್ಧನ್ನು ದಾಟಿ ಹೋಗುತ್ತದೆ. ಆ ಊಟ ಅನ್ನೋದು ವಿಷ ಆಗಿದ್ರೆ ಆ ವಿಷ ಇಲ್ಲೇ ಇರುತ್ತದೆ. ಈ ವಿಷಾನೇ ನಿಮ್ಮ ಕರ್ಮಗಳಾಗುತ್ತದೆ. ಬೇರೆಯೊಬ್ಬರ ಬಗ್ಗೆ ಯಾವುದೇ ಒಂದು ಕಾರಣಕ್ಕೋಸ್ಕರ ಒಂದು ನೆಗೆಟಿವಿಟಿ ನಾವು ಮಾತಾಡಿದ್ರೂ ಇಲ್ಲಿ ವಿಷ ಇದ್ರೆ ಆ ಮಾತುಗಳು ವಿಷ ಮೂಲಕ ಹೊರಗೆ ಬರುತ್ತದೆ. ಒಳಗೆ ಹೋಗೋದು, ಹೊರಗೆ ಬರೋದು, ಎರಡಿಗೆ ನಮಗೆ ಕಂಟ್ರೋಲ್ ಇದೆ. ಆಲೋಚನೆಗಳಿಗೂ ಕಂಟ್ರೋಲ್ ಇಲ್ಲ. ಬಟ್ ಬಾಯಲ್ಲಿ ಬರೋ ಮಾತುಗಳು, ಬಾಯಿ ಒಳಗೆ ಹೋಗೋ ಊಟಕ್ಕೆ ನಮ್ಮ ಹತ್ರ ಕಂಟ್ರೋಲ್ ಇದೆ. ಏನ್ ತಿನ್ಬೇಕು, ಏನ್ ತಿನ್ಬಾರದು, ಏನ್ ಮಾತಾಡಬೇಕು, ಏನ್ ಮಾತಾಡಬಾರದು ಅನ್ನೋದು ತಿಳ್ಸ್ಕೋಬೇಕು. ನನಗೂ ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ ಅಂದ್ರೆ ನೀವೊಬ್ಬ ಪಶು. ನಾನು ಕಲಿತಾ ಇದ್ದೀನಿ, ಸತ್ಯ ಅರ್ಥ ಆಗಿದೆ, ಪುಸ್ತಕವನ್ನು ಓದಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಎಷ್ಟೋ ಮಾಸ್ಟರ್ಸ್ ಇಂದ ಆ ಜ್ಞಾನವನ್ನು ತಗೊಂಡಿದ್ದೀನಿ ಅಂದ್ರೆ ನೀವು ಪಶುಪತಿ. ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ ಅಂದ್ರೆ ಓಕೆ. ಆತ್ಮಸ್ಥಿತಿಯಲ್ಲಿ ಈ ವಿಶುದ್ಧವನ್ನು ದಾಟಿ ಬಂದ್ರೆ ಪ್ರತಿಯೊಬ್ಬಂದೂ ನೀವು ತಿಳಿಸ್ಕೊಳ್ಳೇಬೇಕು. ಯಾಕೆ ಅಂದ್ರೆ ನಾವು ಆತ್ಮಗಳು, ಆತ್ಮಜ್ಞಾನಕ್ಕೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು, ಬೇರೆ ಯಾವುದಿಲ್ಲ. ಹೊರಗೆ ಗುರಿ ಇರುತ್ತೆ, ಗುರಿಗನ್ನ ಫೋಕಸ್ ಮಾಡ್ತಾ ಅರ್ಜುನ ತರ ಹೋಗಿ, ಬಟ್ ಒಳಗೆ ಇರೋ ಕೃಷ್ಣ ಆತ್ಮಕ್ಕೆ ಏನು ಬೇಕು ಅಂದ್ರೆ ಆತ್ಮಜ್ಞಾನ, ಆತ್ಮ ಅನುಭವಗಳು. ಅವಾಗ ಆತ್ಮಗೆ ಪಶು ಆತ್ಮ, ಪಶುಪತಿ ಆತ್ಮ ಆಗುತ್ತದೆ. ಇಲ್ಲ ಅಂದ್ರೆ ಈ ಪಶು ಮತ್ತೆ ಇನ್ನೊಂದು ಜನ್ಮ ತಗೊಂಡು ಪಶುಪತಿ ಆಗೋಕೆ ಪ್ರಯತ್ನ ಮಾಡ್ತಾನೆ ಇರುತ್ತದೆ. ಈ ಕ್ಷಣ ನಿಮಗೆ ಏನು ಗೊತ್ತೋ, ಎಷ್ಟು ಗೊತ್ತೋ, ನೀವು ಶರೀರ ಬಿಟ್ಟಿದ್ರು ಅಷ್ಟೇ ಗೊತ್ತಿರುತ್ತದೆ ನಿಮ್ಮ ಆತ್ಮಕ್ಕೆ. ರಿಮೆಂಬರ್ ದಿಸ್ ಪಾಯಿಂಟ್. ಶರೀರ ಬಿಟ್ಟಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಕಾಂತಿಯ ಇಲ್ಲ. ಈ ಕ್ಷಣ ನಿಮಗೆ ಎಷ್ಟು ಗೊತ್ತೋ, ಏನು ಗೊತ್ತೋ, ನಿಮ್ಮ ಆತ್ಮಕ್ಕೂ ಅಷ್ಟೇ ಗೊತ್ತು. ಒಂದು ಸತಿ ಗುರುಗಳ ಪತ್ರಿಜಿ ಒಬ್ಬರನ್ನು ನೋಡಿ ಮೂರ್ಖಾತ್ಮ ಅಂತ ಹೇಳಿದ್ರು. ಆ ಪದಕ್ಕೆ ನನಗೆ ತುಂಬಾ ಪ್ರಶ್ನೆ ಬಂತು. ಆತ್ಮಕ್ಕೆ ಮೂರ್ಖ ಆತ್ಮ ಅಂತ ಅಂದ್ರೆ ಆತ್ಮನು ಮೂರ್ಖತ್ವ ಇರುತ್ತದ ಅಂದ್ರೆ ಒಬ್ಬ ಪಶುವಿಗೆ ಮೂರ್ಖತ್ವನೇ ಇರುತ್ತದೆ, ಪಶು ಆತ್ಮ. ಯಾಕೆಂದ್ರೆ ಲಿಮಿಟ್ ಇಷ್ಟೇ ಅಂತ ಅನ್ಕೊಂಡಿರ್ತದಲ್ವಾ, ನಾನು ಅಂತಾನೂ ಇರುತ್ತದೆ. ಆ ಆತ್ಮ ಎಷ್ಟೋ ಜನ್ಮಗಳು ತಗೊಂಡು ಎಷ್ಟೋ ಅನುಭವಗಳನ್ನು ಪಡೆದ್ರೆ, ಎನ್ಲೈಟ್ ಆಗಿದ್ರೆ, ಆವಾಗ ಆ ಮೂರ್ಖತ್ವ ಅನ್ನೋದು ಹೋಗುತ್ತದೆ, ಬ್ರಾಡ್ ಆಗುತ್ತದೆ, ಓಪನ್ ಆಗುತ್ತದೆ, ಅನ್ಲಿಮಿಟೆಡ್ ಆಗುತ್ತೆ. ಆತ್ಮಕ್ಕೆ ಅನುಭವ, ಆತ್ಮಕ್ಕೆ ಜ್ಞಾನ ಕೊಡೋದು ಈ ಶರೀರ ಒಂದು ಜವಾಬ್ದಾರಿ, ಈ ಇಂದ್ರಿಯಗಳು ಒಬ್ಬ ಜವಾಬ್ದಾರಿ. ನೀವು ಕೊಡಲೇಬೇಕು. ಯಾಕಂದ್ರೆ ಬಂದಿರೋದೇ ಅದಕ್ಕೆ. ಬೇರೆ ಒಬ್ಬರ ಬಗ್ಗೆ ಮಾತಾಡ್ತಾ, ಬೇರೆ ಕಸವನ್ನ ನೋಡ್ತಾ ಆತ್ಮಕ್ಕೆ ಏನ್ ಕೊಡ್ತಾ ಇದ್ದೀರಿ, ಆತ್ಮಕ್ಕೆ ಏನು ಅರ್ಪಿಸ್ತಾ ಇದ್ದೀರಿ? ಸ್ವಲ್ಪ ಯೋಚನೆ ಮಾಡಿ. ಆತ್ಮ ಬಗ್ಗೆನೇ ಯೋಚನೆ ಮಾಡಬೇಕಾ ಸರ್ ಅಂದ್ರೆ ಇಲ್ಲ, ಶರೀರ ಬಗ್ಗೆ ಯೋಚನೆ ಮಾಡಿ. ಯಾಕೆಂದ್ರೆ ನೀವು ಆತ್ಮ. ನಾನು ಒಬ್ಬ ಆತ್ಮ ಅಂತ ನಿಮಗೆ ಪ್ರತಿಯೊಂದು ದಿವಸ ನೆನಪಿಗೆ ಬರಬೇಕು ಅಂದ್ರೆ ಇನ್ನೂ ಆ ಪರಿಪಕ್ವತ್ವ ಬಂದಿಲ್ಲ ಅಂತ. ನನಗೆ ನಾನು ಆತ್ಮ ಅಂತ ನಾನು ಹೇಳ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ನನಗೆ 24/7 ಗೊತ್ತು. ಕನಸಲ್ಲಿನೂ ಗೊತ್ತು, ನೆನಸಲ್ಲಿನೂ ಗೊತ್ತು. ಆ ಅವೇರ್ನೆಸ್ಗೆ ಬರಬೇಕು. ತಗೊಳ್ಳಿ, ಸಮಯ ತಗೊಳ್ಳಿ, ಆದ್ರೆ ಬಿಡಬಾರದು. ಈ ಕ್ಷಣ ನಿಮಗೆ ಏನು ಗೊತ್ತೋ, ಏನು ಅರ್ಥ ಆಗಿದೆಯೋ, ಏನು ಅನುಭವಗಳಿದೆಯೋ, ಇದೇ ಆತ್ಮ ತಗೊಂಡು ಹೋಗುತ್ತದೆ, ಬೇರೆ ಇಲ್ಲ.
ಯಾವುದಕ್ಕೆ ನಿಮಗೆ ಮುಖ್ಯತ್ವ ಕೊಡ್ತಾ ಇದ್ದೀರಿ, ಯಾವ ವಿಷಯಕ್ಕೆ ನೀವು ನಿಮ್ಮ ಎನರ್ಜಿಯನ್ನು ಕೊಡ್ತಾ ಇದ್ದೀವಿ, ಎಲ್ಲಿ ನಿಮ್ಮ ದೃಷ್ಟಿಯನ್ನು ಇಡ್ತಾ ಇದ್ದೀರಿ ಯೋಚನೆ ಮಾಡಿ. ಯಾರು ನಿಮಗೆ ಇದು ಹೇಳಲ್ಲ, ಯಾರು ನಿಮಗೆ ದಾರಿ ತೋರ್ಸಲ್ಲ, ನಿಮಗೆ ನೀವೇ ದಾರಿ ತೋರ್ಸ್ಕೋಬೇಕು. ಪ್ರತಿ ದಿವಸ ಪ್ರತಿ ಕ್ಷಣ ನಿಮಗೆ ದಾರಿ ಹೇಳ್ತಾ ಇರೋರು ಯಾರು ಇಲ್ಲ. ಸತ್ಯ ಒಂದ್ಸತಿ ಗೊತ್ತಾಗಿದ್ರೆ ಮತ್ತೆ ಮತ್ತೆ ನೀವೇ ನೆನಪಿಗೆ ತಗೊಂಡ್ ಬರ್ಬೇಕು. ಸ್ಪಿರಿಚುವಲ್ ಕಮ್ಯುನಿಟಿಯಲ್ಲಿ ಇರೋದು ಎಷ್ಟು ಮುಖ್ಯ ಅಂದ್ರೆ ಮಿತ್ರರೇ, ಅಷ್ಟೊಂದು ನೆಗೆಟಿವಿಟಿ, ಅಷ್ಟೊಂದು ಮಾಯ, ಅಷ್ಟೊಂದು ಕಲಿ ನಿಮ್ಮನ್ನ ದಾರಿ ತಪ್ಪಿಸಿ ಕಾಲಾಂತಕಗಳಿರುತ್ತಾರೆ. ನಿಮ್ಮ ಕಾಲವನ್ನು ವೇಸ್ಟ್ ಮಾಡಿಬಿಡ್ತಾರೆ. ಜನ್ಮ ಆದ್ಮೇಲೆ ಅವಾಗ ಶರೀರ ಇರಲ್ಲ, ಆತ್ಮಕ್ಕೆ ಮೂರ್ಖತ್ವ ತರನೇ ಇರುತ್ತದೆ, ಪಶುವಾಗಿ ಇರುತ್ತದೆ. ಮತ್ತೆ ಜನ್ಮ ತಗೋ ಈ ಪಶುಪತಿ ಆಗಬೇಕು. ಅದಕ್ಕೆ ದಾರಿ ಒಂದೇ, ಧ್ಯಾನ, ಜ್ಞಾನ. ಅದು ಪ್ರತಿ ದಿವಸ ಈ ಒಂದು ಕಮ್ಯುನಿಟಿಯಲ್ಲೇ ಸಿಗುತ್ತೆ, ಬೇರೆ ಎಲ್ಲಿ ಸಿಗಲ್ಲ. ಬೇರೆ ಎಲ್ಲಿ ಹೋಗಿದ್ರು ಬರೀ ಮನಸ್ಸು, ಭಾವನೆಗಳು, ಶರೀರ, ಇದು ಮೂರು ಬಗ್ಗೆನೇ ಮಾತಾಡ್ತಾ ಇರ್ತಾರೋ. ಆತ್ಮ ಬಗ್ಗೆ ಯಾರು ಮಾತಾಡಲ್ಲ. ಯಾವ ದೇವಸ್ಥಾನದಲ್ಲಿನೂ ಆತ್ಮ ಬಗ್ಗೆ ಯಾರು ಮಾತಾಡಲ್ಲ. ಯಾವ ರಿಲೇಷನ್ ಮನೆಗೆ ನೀವು ಹೋಗಿದ್ರು ಆತ್ಮ ಬಗ್ಗೆ ಮಾತಾಡಲ್ಲ. ಯಾವ ಟಿವಿ ಸೀರಿಯಲ್ಸ್ ನೋಡ್ತಿದ್ರು ಆತ್ಮ ಬಗ್ಗೆ ಹೇಳಲ್ಲ. ಯಾವ ಸ್ಕೂಲ್ಗೆ ನೀವು ಹೋಗಿದ್ರು ಆತ್ಮ ಬಗ್ಗೆ ಹೇಳಲ್ಲ. ಬಟ್ ಏನು ಸತ್ಯ ಅಂದ್ರೆ ನಾವು ಏನೋ ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅದಕ್ಕೆ ಏನು ಬೇಕು ಕೊಡ್ತಾ ಇಲ್ಲ. ಜನ್ಮ ವೇಸ್ಟ್ ಆಗ್ಬಿಡುತ್ತೆ. ಯೋಚನೆ ಮಾಡಿ. ಪಶುಪತಿ ಆಗ್ಬೇಕು. ಒಬ್ಬರು ಪಶುಪತಿ ಆಗಿದ್ರೆ ಮತ್ತೆ ಕೋಟಾನುಕೋಟಿ ಪಶುಗಳಿಗೆ ದಾರಿ ತೋರಿಸ್ಬೇಕು. ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.